ಟೈಮ್ಗೆ ಸ್ವಾಗತ. ನಾನು ಚಿರಸ್ಮಾ ದೊಡ್ಮಣಿ. ನೇಹಾ ಅಂತಿಮ ದರ್ಶನಕ್ಕೆ 3000 ಮಠ ಸ್ವಾಮೀಜಿ ಆಗಮನ. ದಿಂಗಾಲೇಶ್ವರ ಸ್ವಾಮೀಜಿ ಅಪ್ಪಟ ಶಿಷ್ಯೆಯಾಗಿದ್ದ ನೇಹಾ ಹಿರೇಮಠ್ ಹುಬ್ಬಳ್ಳಿ ವೀರಶೈವ ಲಿಂಗಾಯತ್ ರುದ್ರಭೂಮಿಯಲ್ಲಿ ಅಂತಿಮ ವಿಧಿವಿಧಾನ. ಆರೋಪಿ ಸ್ವಗ್ರಾಮ ಸಂಪೂರ್ಣ ಬಂದ್, ಆತಂಕ ವಾತಾವರಣ. ವಿಷಯ ತಿಳಿಯುತ್ತಿದ್ದಂತೆ ಮನೆ ಖಾಲಿ ಮಾಡಿರುವ ಪೋಷಕರು. ಆರೋಪಿ ಮನೆಗೆ ಮುಂಜಾಗೃತಾ ಕ್ರಮವಾಗಿ ಪೊಲೀಸ್ ಭದ್ರತೆ. ರಾಜ್ಯ ಹವಾಮಾನದ ವರದಿಯಲ್ಲಿ ಬೆಂಗಳೂರಿಗರಿಗೆ ಗುಡ್ ನ್ಯೂಸ್. ಬೆಂಗಳೂರು ನಗರದ ಹಲವೆಡೆ ಇಂದು ಬೇಸಿಗೆ ಮಳೆಯ ದರ್ಶನದ ಎಚ್ಚರಿಕೆ. ಅಧಿಕ ಬೇಸಿಗೆ ಕಾಲ ಎದುರಾಗಿದ್ದ ಸಿಲಿಕಾನ್ ಸಿಟಿಗೆ ಕೊನೆಗೂ ನಿಟ್ಟುಸಿರು. ಕಾಂಗ್ರೆಸ್ನ ಈ ಅಭ್ಯರ್ಥಿ ಶ್ರೀಮಂತ ವ್ಯಕ್ತಿ ಅಂದ್ರೆ ನಂಬ್ತೀರಾ? ಒಂದಲ್ಲ ಎರಡಲ್ಲ, ಬರೋಬ್ಬರಿ ಎಷ್ಟು ಕೋಟಿ ಆಸ್ತಿ ಹೊಂದಿದ್ದಾರೆ ಗೊತ್ತಾ? ಮೊದಲ ಹಂತದ ಚುನಾವಣೆಯಲ್ಲಿ 10 ಮಂದಿ ಅಭ್ಯರ್ಥಿ ಆಸ್ತಿ ಶೂನ್ಯ. ಹೊರಮಾವಿನಲ್ಲಿ 28 ವರ್ಷದ ಯುವಕನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ. ದೊಮ್ಮಲೂರು ಬಿಡಿಎ ಪಾರ್ಕ್ ಬಳಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಮರ್ಡರ್. ಸಾರಕ್ಕಿ ಮಾರ್ಕೆಟ್ ಬಳಿಯ ಡಬಲ್ ಮರ್ಡರ್ ಮಾಸವ ಮುನ್ನವೇ ಬರ್ಬರ ಹತ್ಯೆ. ಹುಬ್ಬಳ್ಳಿಯ ಕಾಲೇಜು ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೀವ್ರವಾಗಿ ಖಂಡಿಸಿದ್ದಾರೆ. ನೇಹಾ ಕುಟುಂಬದ ದುಃಖದಲ್ಲಿ ನಾನೂ ಸಹ ಭಾಗಿಯಾಗಿದ್ದೇನೆ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಜಪಾನ್ಗೆ ಹೋಗಿದ್ದ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವಾರ್ಡ್ಗಾಗಿ ಜಪಾನ್ಗೆ ಭೇಟಿ ನೀಡಿದ ಬ್ಯೂಟಿ. ಜಪಾನ್ ಸುತ್ತಾಟ ವಿಡಿಯೋ ಹಂಚಿಕೊಂಡ ಅನಿಮಲ್ ನಟಿ. ಹಲ್ಲೆ ಮಾಡಿದವರು ಚೈನ್ ಮತ್ತು ಫೋನ್ ಕಳ್ಳತನ ಮಾಡೋಕೆ ಬಂದಿದ್ರು ಎಂದ ಹರ್ಷಿಕಾ. ಕನ್ನಡದಲ್ಲಿ ಹೇಳಿದಾಗ ಕನ್ನಡವಾಲ ಅಂತ ಹಿಂದಿಯಲ್ಲಿ ಮಾತನಾಡಿಕೊಂಡ್ರು. ನಾವೆಲ್ಲಿ ಇದ್ದೀವಿ, ಪಾಕಿಸ್ತಾನನ? ನಮಗೆ ಈ ತರ ಆಗ್ತಿದೆ ಅಂದ್ರೆ ಹೇಗೆ? ಸಿಎಂ ಸಿದ್ದರಾಮಯ್ಯನವರ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಪೋಷಕರು ರ್ಯಾಲಿ ವೇಳೆ ತಪ್ಪಿಸಿಕೊಂಡು 3 ವರ್ಷ ಹೆಣ್ಣು ಮಗ ಅಲ್ಫಾ. ಜನರ ನಡುವೆ ಕಣ್ಣೀರಿಡುತ್ತಾ ಕೂತಿದ್ದ ಮಗುವನ್ನು ಕಂಡ ಇನ್ಸ್ಪೆಕ್ಟರ್. ಡಿಜಿ ಐಜಿಪಿಗಳಿಗೆ ಬುಲಾವ್ ನೀಡಿ ಮಹತ್ವದ ಚರ್ಚೆ ನಡೆಸಿದ ಸಿದ್ದರಾಮಯ್ಯ. ಸಿಎಂ ನಿವಾಸಕ್ಕೆ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಭೇಟಿ. ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.